ಶಾಂತಿ ಕ್ರಾಂತಿ ಸಿನಿಮಾದ ವಿಷಯ ಎಲ್ಲೆಡೆ ಟ್ರೆಂಡ್ ಅಲ್ಲಿ ಇದೆ. ಈ ಸೆಪ್ಟೆಂಬರ್ 23 35 ವರ್ಷ ಈ ಸಿನಿಮಾ ರಿಲೀಸ್ ಆಗಿ ಈಶ್ವರಿ ಸಂಸ್ಥೆ ಈ ಸಿನಿಮಾನ ನಿರ್ಮಾಣ ಮಾಡಿತ್ತು. ವರ್ಕ್ಸ್, ಸೌಂಡ್, ಮ್ಯೂಸಿಕ್, ವಿಜುವಲ್ ಇವತ್ತಿಗೆ ಅದನ್ನು ಮಾಸ್ಟರ್ ಪೀಸ್, ಎಂತ ಸಿನಿಮಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಅವತ್ತಿಗೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟು, ಅವತ್ತಿಗೆ ಪ್ಯಾನ್ ಇಂಡಿಯಾ ಮುಹೂರ್ತ, ಅವತ್ತಿಗೆ ಪ್ಯಾನ್ ಇಂಡಿಯಾ ರಿಲೀಸು. ಸೊ ಅದನ್ನೆಲ್ಲವನ್ನು ಕೂಡ ರವಿಚಂದ್ರನ್ ಅವರು ಅವತ್ತೇ ಮಾಡಿದ್ರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂತ ವಿಷಯ ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿ ಸಿನಿಮಾದ ವಿಷಯ ಎಲ್ಲೆಡೆ ಟ್ರೆಂಡ್ ಅಲ್ಲಿ ಇದೆ. ಇನ್ನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ ಅಥವಾ ಮೊಬೈಲ್ ಓಪನ್ ಮಾಡಿದ್ರೆ ಅದು ಬರಕ್ ಶುರುವಾಗಿದೆ. ಅಷ್ಟು ಒಂದು ಅಭಿಯಾನ ಶುರುವಾಗಿದೆ. ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ. ಈ ಸೆಪ್ಟೆಂಬರ್ 23 ಬಂತು ಅಂತಂದ್ರೆ ಬರೋಬ್ಬರಿ 35 ವರ್ಷ ಈ ಸಿನಿಮಾ ರಿಲೀಸ್ ಆಗಿ 1991 ಸೆಪ್ಟೆಂಬರ್ 23ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಬಜೆಟ್ ನ ಸಿನಿಮಾ, ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಸಿನಿಮಾ, ಬಹು ತಾರಾಗಣದ ಮತ್ತೆ ಬಹು ಭಾಷೆಯ, ಅಂದ್ರೆ ಏನಿವತ್ತು ಪ್ಯಾನ್ ಇಂಡಿಯಾ ಅಂತ ಕರಿತೀವಿ, ಆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ನ ಅವತ್ತಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕನಸುಗಾರ ತಂದಿದ್ರು. ಅದನ್ನ ಸಾಬೀತು ಮಾಡಿ ತೋರಿಸಿದ್ರು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅಂದ್ರೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 115, 120, 130 ಕೋಟಿವರೆಗೂ ವೆಚ್ಚವಾಗುವಂತಹ, ಸ್ಪೆಂಡ್ ಮಾಡುವಂತಹ ಒಂದು ಸಿನಿಮಾ. ಅಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಅವತ್ತಿನ ಕಾಲಕ್ಕೆ. ಕನ್ನಡದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ತಮಿಳಲ್ಲಿ, ಹಿಂದಿಯಲ್ಲಿ ರಜನಿಕಾಂತ್, ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ, ಜೂಹಿ ಚಾವ್ಲಾ ಎಲ್ಲರಿಗೂ ನಾಯಕಿಯಾಗಿ ಅವರು ಸೇಮ್ ಇರ್ತಾರೆ. ರಮೇಶ್ ಅರವಿಂದ್ ಅವರು ಮಾಡಿದಂತಹ ಪಾತ್ರನ ಬೇರೆ ಭಾಷೆಗಳಲ್ಲಿ ರವಿಚಂದ್ರನ್ ನಿಭಾಯಿಸಿದ್ರು. ಹಾಗೆ ಅನಂತ್ ನಾಗ್ ಅವರು ಎಲ್ಲ ಭಾಷೆಗಳಲ್ಲೂ ಕಾಣಿಸ್ಕೊಂಡ್ರು. ತುಂಬಾ ದೊಡ್ಡ ಕ್ಯಾನ್ವಾಸು, ದೊಡ್ಡ ವಿಷನ್ ಈಶ್ವರಿ ಸಂಸ್ಥೆ ಈ ಸಿನಿಮಾನ ನಿರ್ಮಾಣ ಮಾಡಿತ್ತು. ಕನ್ನಡ ಚಿತ್ರರಂಗದ ಒಂದು 4 ಪಿಲ್ಲರ್ಗಳ ರೀತಿಯಾಗಿ ಒಂದು ನಿರ್ಮಾಣ ಸಂಸ್ಥೆಗಳು ಅಂತ ನಾವು ನೋಡೋದ್ರದ್ದಾದ್ರೆ ಯಾವತ್ತಿಗೂ ನಿಲ್ಲುವಂಥದ್ದು ವಜ್ರೇಶ್ವರಿ, ಹಾಗೆ ಈಶ್ವರಿ, ಹಾಗೆ ದ್ವಾರಕೀಶ್ ಚಿತ್ರ ಮತ್ತು KCN ಗೌಡ್ರು, ಸಿಂಗ್ ಬಾಬು ಅವರು, ಅಂದ್ರೆ ಸುಮಾರು ಪ್ರೊಡಕ್ಷನ್ ಹೌಸ್ಗಳು ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಪಿಲ್ಲರ್ಗಳಾಗಿ ನಿಂತಿದ್ವು. ಅದರಲ್ಲಿ ವಿಶೇಷವಾಗಿ ಈಶ್ವರಿ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ಎಂದೂ ಮರೆಯದ ಚಿತ್ರಗಳನ್ನ ಕೊಟ್ಟಿರುವಂತಹ ಸಂಸ್ಥೆ, ಎಂದೂ ಎವರ್ಗ್ರೀನ್ ಸಿನಿಮಾಗಳನ್ನ ಕೊಟ್ಟಂತಹ ಸಂಸ್ಥೆ, ದಾಖಲೆಯ ಆ ಗೆಲುವುಗಳನ್ನ ಕೊಟ್ಟಂತಹ ಸಂಸ್ಥೆ, ಬೇರೆ ಭಾಷೆಯವರು ಇತ್ತ ತಿರುಗಿ ನೋಡುವಂತ ಮಾಡದಂತಹ ಸಂಸ್ಥೆ, ಬೇರೆ ಭಾಷೆಯಲ್ಲೂ ನಿರ್ಮಾಣವನ್ನ ಮಾಡದಂತಹ ಸಂಸ್ಥೆ. ಸೊ ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಆ ತರದೊಂದು ದೊಡ್ಡ ನಿರ್ಮಾಣ ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯಲ್ಲಿ ತಯಾರಾದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆ ಕಾಲಕ್ಕೆ ಡೈರೆಕ್ಟ್ ಮಾಡಿ ಅಷ್ಟು ಭಾಷೆಯಲ್ಲಿ 4 ಭಾಷೆಯಲ್ಲೂ ಸಿನಿಮಾನ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಅಷ್ಟು ದೊಡ್ಡ ಕ್ಯಾನ್ವಾಸ್ ಅನ್ನ, ಅಷ್ಟು ದೊಡ್ಡ ಕಲಾವಿದರು, ಸಾವಿರಾರು ಮಕ್ಕಳು. ನೀವು ಶಾಂತಿ ಕ್ರಾಂತಿ ಸಿನಿಮಾದ ಹಾಡುಗಳು ಎಲ್ಲೆಡೆ ಇವತ್ತಿಗೂ ಕೂಡ ಟ್ರೆಂಡ್ ಅಲ್ಲಿರುವಂತಹ ಹಾಡುಗಳು, ನಾದಬ್ರಹ್ಮ ಹಂಸಲೇಖರ್ ಅವರು ಮ್ಯೂಸಿಕ್ ಮಾಡಿದಂತಹ ಒಂದು ಹಾಡುಗಳು, ರವಿಚಂದ್ರನ್ ಹಂಸಲೇಖ ಕಾಂಬಿನೇಷನ್ನೇ ಆವತ್ತಿಗೆ ದೊಡ್ಡ ಒಂದು ವೈಭವ, ಆ ಒಂದು ಉತ್ಸವ ಎಲ್ಲವನ್ನೂ ಸೃಷ್ಟಿಸಿದಂತಹ ಒಂದು ಜೋಡಿ. ಅವತ್ತಿಗೆ ಅಷ್ಟು ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಆ ಆಲ್ಬಮ್ ಇವತ್ತಿಗೂ ಟ್ರೆಂಡ್ ಅಲ್ಲಿದೆ. ಇವತ್ತಿಗೂ ಪ್ರತಿದಿನ FM ಅಲ್ಲೋ, ಯೂಟ್ಯೂಬ್ ಅಲ್ಲೋ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲೋ ಎಲ್ಲೋ ಒಂದ್ ಕಡೆ ಈ ಹಾಡುಗಳು ಪ್ಲೇ ಆಗ್ತಾನೆ ಇರುತ್ತೆ. ಯಾವುದೋ ಕಾರ್ಯಕ್ರಮದಲ್ಲಿ ಪ್ಲೇ ಆಗ್ತಿರುತ್ತೆ, ಯಾವುದೋ ಒಂದು ಸ್ಪರ್ಧೆ ಆದ್ರೂ ಅಲ್ಲೂ ಪ್ಲೇ ಆಗುತ್ತೆ. ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ, ಆ ಹಾಡು, ಆ ಬಿಟ್ಟು ಮಧ್ಯರಾತ್ರಿಲಿ ಎಷ್ಟು ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು, ಆ ಸೆನ್ಸೇಷನ್ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅಂದ್ರೆ ರೀಸೆಂಟ್ಲಿ ಕರಿಮಣಿ ಮಾಲೀಕ ನಾನಲ್ಲ ಅಂತ ಒಂದು ಹಾಡು ಉಪೇಂದ್ರ ಅವ್ರ ಸಿನಿಮಾದ್ದು ಅಷ್ಟು ದೊಡ್ಡದಾಗಿ ವೈರಲ್ ಆಯ್ತು. ಅಂದ್ರೆ ಹಳೇದೆಲ್ಲ ಓಲ್ಡ್ ಇಸ್ ಗೋಲ್ಡ್ ಅನ್ನೋದೊಂದು ಮತ್ತೆ ಈ ಒಂದು ಜನರೇಷನ್ಗೆ ತಾಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಈ ಜನರೇಷನ್ಗೆ ಇಷ್ಟ ಆಗ್ತಿದೆ. ಆವತ್ತಿನ ಜನರೇಷನ್ ಮಾಡಿರುವಂತಹ ಕಂಟೆಂಟ್ಸು, ಆ ಒಂದು ಕ್ರಿಯೇಟಿವ್ ವರ್ಕ್ಸು, ಸೌಂಡು, ಮ್ಯೂಸಿಕ್ಕು, ವಿಜುವಲ್ಲು, ಸೊ ಕ್ರಾಫ್ಟ್ಗಳು ಎಲ್ಲವೂ ಕೂಡ ಇವತ್ತಿನ ಜನರೇಷನ್ಗೆ ಬೆಸ್ಟ್ ಆಗಿರುವಂಥದ್ದು. ಇವತ್ತಿಗೂ ಅದು ಇರುತ್ತೆ. ಸಾರ್ವಕಾಲಿಕವಾಗಿ ಅದು ಉಳ್ಕೊಳ್ಳುತ್ತೆ. ಒಂದು ವಜ್ರ, ಚಿನ್ನ ತರ, ಅಂದ್ರೆ ಇವತ್ತಿನ ಟೈಮ್ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಈ ರಿಯಲ್ ಎಸ್ಟೇಟ್ ಸೈಟ್ ತರ, ಒಂದು ಸೈಟ್ ಒಂದು ಒಳ್ಳೆ ಜಾಗದಲ್ಲಿ ಮುಂದೆ ಭವಿಷ್ಯ ಇರುತ್ತೆ ಅಂತ ಒಂದು ಸೈಟ್ ತೆಗೆದು ಬಿಟ್ರೆ ಅದು ಯಾವತ್ತೋ ಒಂದಿನ ಅದಕ್ಕೆ ಬೆಲೆ ಬರುತ್ತೆ ಅನ್ನೋ ತರ. ಸೊ ಈ ತರದ ಒಂದು ಒಳ್ಳೆ ಉದ್ದೇಶ, ಒಳ್ಳೆಯ ಕತೆ, ಒಳ್ಳೆಯ ಇಂಟೆನ್ಷನ್ನು, ಅಡ್ವಾನ್ಸ್ಡ್ ಮೇಕಿಂಗು, ಇವೆಲ್ಲವೂ ಇದ್ದಂತಹ ಕಂಟೆಂಟ್ಗಳು ಯಾವತ್ತೂ ಕೂಡ ಸಾರ್ವಕಾಲಿಕವಾಗಿ ಅದು ಗಮನ ಸೆಳೆಯುತ್ತೆ. ಅದು ಎವರ್ಗ್ರೀನ್ ಸಿನಿಮಾಗಳಾಗಿ ಉಳಿಯುತ್ತೆ. ಅದು ಸಿನಿಮಾ ವಿಚಾರಕ್ಕೆ ಪ್ರತಿ ಜನರೇಷನ್‌ಗೂ, ಪ್ರತಿ ಚೇಂಜ್ ಓವರ್‌ಗೂನು ಕೂಡ ಅದು ಒಂದು ಲೈಬ್ರರಿ ಆಗಿ ಉಳ್ಕೊಳ್ಳುತ್ತೆ. ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಅದು ಉಳ್ಕೊಳ್ಳುತ್ತೆ. ಆ ತರದ ರೆಫರೆನ್ಸ್ ಆಗಿ ಉಳ್ಕೊಂಡಂತಹ ಕಲ್ಟ್ ಕ್ಲಾಸಿಕ್ ಶಾಂತಿ ಕ್ರಾಂತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಆ ಸಿನಿಮಾ ಅವತ್ತಿಗೆ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗಿತ್ತು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಆ ಸಿನಿಮಾನ ತಯಾರು ಮಾಡಲಾಗಿತ್ತು. ಇವತ್ತಿಗೆ ಅದನ್ನ ಕಂಪೇರ್ ಮಾಡಿದ್ರೆ ಸುಮಾರು 130, 140 ಕೋಟಿಯಷ್ಟು ಬಡ್ಜೆಟ್ ಆಗುತ್ತೆ. ಸೊ ಅಷ್ಟು ದೊಡ್ಡ ಕ್ಯಾನ್ವಾಸು, ಅಷ್ಟು ದೊಡ್ಡ ಸ್ಕೇಲು, ಮತ್ತೆ ಸಾವಿರಾರು ಮಕ್ಕಳು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಅಷ್ಟು ದೊಡ್ಡ ತಾರಾ ಬಳಗ. ಕನ್ನಡದಲ್ಲಿ ರವಿಚಂದ್ರನ್ ಅವರು,
ತೆಲುಗಿನಲ್ಲಿ ನಾಗಾರ್ಜುನ ಅವರು, ಹಿಂದಿ ಹಾಗೂ ತಮಿಳಿನಲ್ಲಿ ರಜನಿಕಾಂತ್ ಅವರು, ಇಷ್ಟು ದೊಡ್ಡ ಎಲ್ಲಾ ಸೂಪರ್ ಸ್ಟಾರ್‌ಗಳು ಆಗಿನ ಕಾಲಕ್ಕೆ ರೈಸಿಂಗ್ ಸ್ಟಾರ್ಸ್ ಇವರೆಲ್ಲನೂ ಕೂಡ. ಸೊ, ಆ ಒಂದು ಸ್ಟಾರ್‌ಗಿರಿ ಇದ್ದಂತಹ ಯಂಗ್ ಅಂಡ್ ಎನರ್ಜಿಟಿಕ್ ಆಕ್ಟರ್‌ಗಳು. ಜೂಹಿ ಚಾವ್ಲಾ ಹೀರೋಯಿನ್ ಆಗಿ 4 ಭಾಷೆಯಲ್ಲೂ 4 ಹೀರೋಗಳಿಗೂ ಅಂದ್ರೆ 4 ಭಾಷೆಯಲ್ಲೂ ಕಾಣಿಸ್ಕೊಂಡ್ರು. ಹಾಗೇನೆ ರಮೇಶ್ ಅರವಿಂದ್ ಅವರು ಏನ್ ಕನ್ನಡದಲ್ಲಿ ಖುಷ್ಬು ಮತ್ತೆ ರಮೇಶ್ ಅರವಿಂದ್ ಅವರು ಮಾಡಿದ್ರು. ಸೊ, ಈ ರಮೇಶ್ ಅರವಿಂದ್ ಅವರ ಪಾತ್ರವನ್ನ ಆ, ರವಿಚಂದ್ರನ್ ಅವರು ಬೇರೆ ಭಾಷೆಗಳಲ್ಲೆಲ್ಲ ಕೂಡ ಅಭಿನಯಿಸಿದ್ರು. ಅಂದ್ರೆ ಅವತ್ತಿನ ಮಟ್ಟಿಗೆ ಒಂದು ಟೆಕ್ನಿಕಲಿ ಆಗಿರ್ಬೋದು, ಕಥೆ ವಿಚಾರಕ್ಕಾಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಕ್ಯಾನ್ವಾಸ್ ವೈಸ್ ಆಗಿರ್ಬೋದು, ಅಂದ್ರೆ ಒಂದು ಕೇಕ್‌ನೇ ಬೆಡ್ ತರ ಮಾಡಿದ್ರೆ ಕ್ರೇಜಿ ಸ್ಟಾರ್ ಮಾತ್ರ ಸಾಧ್ಯ ಅದು. ಸೊ, ಅದಕ್ಕೆ ಇವತ್ತಿಗೂ ಕ್ರೇಜಿ ಸ್ಟಾರ್ ಕ್ರೇಜಿ ಸ್ಟಾರೇ. ಸೊ, ಅವರ ವಿಷಯ ಹೇಳಿದ್ರೇನೆ ಅಷ್ಟು ಎಕ್ಸೈಟ್ ಆಗುತ್ತೆ, ಹೆಮ್ಮೆ ಆಗುತ್ತೆ. ಕನ್ನಡಕ್ಕೆ ಒಬ್ಬರೇ ಕ್ರೇಜಿ ಸ್ಟಾರ್, ಇಂಡಿಯಾಗೆ ಒಬ್ಬರೇ ಕ್ರೇಜಿ ಸ್ಟಾರ್. ಆಹ್, ಕನಸುಗಾರ, ಶೋ ಮ್ಯಾನ್ ಎಲ್ಲವೂ ಅವ್ರಿಗೆ ಮಾತ್ರ ಅನ್ನೋದು ಇವತ್ತಿನ ಜನರೇಷನ್‌ಗೂ ಗೊತ್ತಾಗ್ತಿದೆ. ಅಂದ್ರೆ ಅದು ಶಾಂತಿ ಕ್ರಾಂತಿಯ ಒಂದು ಮೂಲಕ. ಈ ಶಾಂತಿ ಕ್ರಾಂತಿ ರಿಲೀಸ್ ಆಗ್ಲೇಬೇಕು. ಈ ಒಂದು ಸಿನಿಮಾ ಅಂದ್ರೆ ನಾನು ಏನಕ್ಕೆ ಇದು ಎಲ್ಲರಿಗೂ ಇದೊಂದಿಷ್ಟು ಉತ್ಸಾಹ ಬರ್ತಿದೆ. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅಥವಾ ಪತ್ರಕರ್ತರಿಗೆ ಅಥವಾ ನಮ್ಮ ಈ ಒಂದು ಎಲ್ಲಾ ಸಮುದಾಯಕ್ಕೂ ಏನಕ್ಕೆ ಇಷ್ಟು ಉತ್ಸಾಹ ಬರ್ತಿದೆ ಈ ಒಂದು ರಿಲೀಸ್ ವಿಚಾರಕ್ಕೆ ಅಂತ ಅಂದ್ರೆ, ಅವತ್ತಿನ ಕಾಲಕ್ಕೆ ನಾನು ಮೊನ್ನೆ ಒಂದು ಮೀಮ್ ನೋಡ್ತಿದ್ದೆ. ಒಂದು ಕಡೆ ಆಹ್, ಇವತ್ತಿನ ಟಾಕ್ಸಿಕ್ಕು, ಕೆಜಿಎಫ್ ಹಾಗೇನೆ ರಾಜಮೌಳಿ ಅವರ ಬಾಹುಬಲಿ, ಟ್ರಿಪಲ್ ಆರ್ ಸುಮಾರು ಸಿನಿಮಾಗಳು. ಅಂದ್ರೆ ಒಂದು ಸಾಲಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲವೂ ಇವತ್ತಿನ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲವೂ ಒಂದ್ ಕಡೆ ಇದ್ರೆ, ಅದ್ರೆಲ್ಲ ಪಕ್ಕದಲ್ಲಿ ಶಾಂತಿ ಕ್ರಾಂತಿ. ಅವತ್ತಿಗೆ ಈ ಒಂದು ಪ್ಯಾನ್ ಇಂಡಿಯಾನ ಕಾನ್ಸೆಪ್ಟ್‌ನ ತಂದಿದ್ರು. ಅವತ್ತಿಗೆ ಅಷ್ಟು ದೊಡ್ಡ ಸ್ಕೇಲಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ರು. ಬಹು ತಾರಾಗಣ, ಬಹು ಭಾಷೆಯಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿ ಒಂದೇ ಟೈಮ್‌ಗೆ ಅದನ್ನ ರಿಲೀಸ್ ಕೂಡ ಮಾಡಿದ್ರು. ನಾವು ಇದು ಇತಿಹಾಸ ನೋಡ್ಬೇಕಾದ್ರೆ 1988 ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯ ದಿನ ಈ ಸಿನಿಮಾ ಸೆಟ್ಟೇ ಇರುತ್ತೆ. ಅವತ್ತಿನ ದಿನ ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಈ ಒಂದು ಸಿನಿಮಾ ಸೆಟ್ ಇರುವಂತದ್ದು. ಅವತ್ತಿಗೆ ತೆಲುಗು, ತಮಿಳು, ಹಿಂದಿ ಎಲ್ಲಾ ಭಾಷೆಯ ಪತ್ರಕರ್ತರು ಮತ್ತೆ ಅಲ್ಲಿನ ಫೆಟರ್ನಿಟಿನೆಲ್ಲ ಕರೆಸಿ ಬೆಂಗಳೂರಲ್ಲಿ ಒಂದು ದೊಡ್ಡ ಮುಹೂರ್ತ ಮಾಡ್ತಾರೆ. ಅವತ್ತಿಗೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟು, ಅವತ್ತಿಗೆ ಪ್ಯಾನ್ ಇಂಡಿಯಾ ಮುಹೂರ್ತ, ಅವತ್ತಿಗೆ ಪ್ಯಾನ್ ಇಂಡಿಯಾ ರಿಲೀಸು. ಸೊ, ಅದನ್ನೆಲ್ಲವನ್ನು ಕೂಡ ರವಿಚಂದ್ರನ್ ಅವರು ಅವತ್ತೇ ಮಾಡಿದ್ರು. ಸೊ, ಅದನ್ನ ಎಲ್ಲೋ ಒಂದ್ ಕಡೆ ಆ ಮೀಮ್ ನೋಡಿ ನೆನಪಿಸ್ಕೊಂಡು ಈಗ ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿದೆ ಅಂದ್ರೆ ಎಲ್ಲರೂ ಆ ಹಾಡನ್ನ ಶಾಂತಿ ಕ್ರಾಂತಿಯ ಹಾಡುಗಳಿಗೆ ರೀಲ್ ಮಾಡ್ತಿದ್ದಾರೆ. ಅದು ರಿಲೀಸ್ ಆಗ್ಬೇಕು ಅಂತಿದ್ದಾರೆ. ಅದರ ಬೆಸ್ಟ್ ಸೀನ್‌ಗಳನ್ನ ಕಟ್ ಮಾಡಿ ಹಾಕ್ತಿದ್ದಾರೆ. ರವಿಚಂದ್ರನ್ ಅವರು ಅಲ್ಲಲ್ಲಿ ಬೇರೆ ಬೇರೆ ಸಂದರ್ಶನಗಳಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಇರುವಂತಹ ಕ್ಲಿಪ್ಪಿಂಗ್ಸ್‌ನ ತೆಗೆದು ಹಾಕ್ತಿದ್ದಾರೆ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಮತ್ತೊಮ್ಮೆ ಆ ಸಂಭ್ರಮ ಆಗ್ಬೇಕು. ಕ್ರೇಜಿ ಸ್ಟಾರ್ ಕಂಡಂತ ಕನಸು ನನಸಾಗ್ಬೇಕು. ಅವತ್ತಿನ ಶಾಂತಿ ಕ್ರಾಂತಿ ಅವ್ರು ಏನ್ ಕನಸು ಕಂಡಿದ್ರು ಅಷ್ಟು ಅಡ್ವಾನ್ಸ್ಡ್ ಆಗಿ 35 ವರ್ಷದ ಹಿಂದೆ ತೆಗೆದಂತಹ ಸಿನಿಮಾ ಇವತ್ತಿನ ಜನರೇಷನ್‌ಗೆ ರುಚಿಸ್ತಾ ಇದೆ. ಅದನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ರವಿಚಂದ್ರನ್ ಅವರು ಅಂತ. ಮೇ ಬಿ ಅವ್ರು ಇವಾಗ ಮಾಡೋ ಸಿನಿಮಾ ಇನ್ನು 30 ವರ್ಷಕ್ಕೆ ಅದು ಅಡ್ವಾನ್ಸ್ಡ್ ಆಗಿರುತ್ತೆ ಅನ್ನೋ ಒಂದು ಆಹ್, ತರ ಫೀಲ್ ಆಗ್ತಿದೆ. ಮೇ ಬಿ ಅವ್ರು ಸುಮಾರು ಅಂದ್ರೆ ಏಕಾಂಗಿ ಕೂಡ ಹಾಗೇನೆ ಆಯ್ತು. ಅಂದ್ರೆ ಅವರು ಆ ಸಿನಿಮಾ ಆ ಟೈಮಿಗೆ ಬಂದಾಗ ಥಿಯೇಟ್ರಿಕಲ್ಲಿ ತುಂಬಾ ದೊಡ್ಡ ಯಶಸ್ಸು ಕಾಣ್ಲಿಲ್ಲ. ಅವಾರ್ಡ್ಸ್, ರಿವಾರ್ಡ್ಸ್ ಎಲ್ಲವೂ ಅಂದ್ರೆ ಅವಾರ್ಡ್‌ಗಳು ತುಂಬಾ ಬಂತು. ಪ್ರಶಸ್ತಿಗಳು ಸಾಲಾಗಿ ಬಂತು. ಆದ್ರೆ ಸಿನಿಮಾ ಕಮರ್ಷಿಯಲ್ ಆಗಿ ಥಿಯೇಟ್ರಿಕಲ್ಲಿ ಅಷ್ಟು ವರ್ಕ್ ಆಗ್ಲಿಲ್ಲ. ಇವತ್ತಿಗೆ ಅದನ್ನು ಮಾಸ್ಟರ್ ಪೀಸು ಎಂಥ ಸಿನಿಮಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಅದೇ ರೀತಿಯಾಗಿ ಶಾಂತಿ ಕ್ರಾಂತಿ ಬಗ್ಗೆಯೂ ಇವತ್ತಿಗೂ ಮಾತಾಡ್ತಿದ್ದಾರೆ. ಮಾತಾಡ್ತಾನೆ ಇರ್ತಾರೆ. ಸೊ, ಅಂತಹ ಒಂದು ಎವರ್‌ಗ್ರೀನ್ ಕಲ್ಟ್ ಕ್ಲಾಸಿಕ್ ಸಿನಿಮಾ ಅದಾಗಿ ಇವತ್ತು ನಿಂತಿದೆ. ಸೊ, ಇವತ್ತಿನ ಜನರೇಷನ್ ಅದನ್ನ ನೋಡ್ಬೇಕು ಅಂತ ಹಪಾಪಿಸ್ತಾ ಇರೋದು. ಮತ್ತೆ ಆಲ್ರೆಡಿ ಆ ಸಿನಿಮಾನ ನೋಡಿರುವಂತದ್ದು ಟಿವಿಯಲ್ಲಿ ನೋಡಿರುವಂತವ್ರು, ಅಥವಾ ಡಿವಿಡಿಗಳು ನೋಡಿರೋಂತವ್ರು ಅಥವಾ ಒಂದು ಇದ್ರಲ್ಲಿ ನೋಡಿರುವಂತವ್ರು ಎಲ್ಲರಿಗೂ ಕೂಡ ಬಿಗ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾನ ನೋಡ್ಬೇಕು. ಇವತ್ತಿನ ಪ್ಯಾನ್ ಇಂಡಿಯಾ ಹಿಂಗೆ ಹಂಗೆ ಅಂತೆಲ್ಲ ಸಿನಿಮಾಗಳು ಬರ್ತಿರುವಂತ ಹೊತ್ತಲ್ಲಿ ಅವತ್ತಿನ ಮಟ್ಟಿಗೆ ಅದನ್ನ ಸಾಧಿಸಿದ್ರಲ್ಲ, ಅದನ್ನ ಇವತ್ತು ನಾವು ತುಂಬಿಸ್ಕೋಬೇಕು ಅನ್ನೋ ಒಂದು ಫೀಲ್‌ಗೆ ಬಂದಿದ್ದಾರೆ ಪ್ರೇಕ್ಷಕರು. ಯಾಕೆಂದ್ರೆ ಅದರ ಮ್ಯೂಸಿಕ್ಕು, ಅದರ ಟೆಕ್ನಿಕಲ್ ವರ್ಕು ಅವತ್ತಿಗೆ ತೆಗೆದಂತಹ ಸಿನಿಮಾ ಅಂದ್ರೆ ಅವತ್ತಿಗೆ ಅಷ್ಟು ಅಡ್ವಾನ್ಸ್ಡ್ ಆಗಿ, ಅಷ್ಟು ರಿಸ್ಕಿ ಆಗಿ, ಅಷ್ಟು ಜನ ಮಕ್ಕಳನ್ನ ಇಟ್ಕೊಂಡು, ಅಷ್ಟು ದೊಡ್ಡ ಕಲಾವಿದರನ್ನ ಇಟ್ಕೊಂಡು ಸುಮಾರು 50 ಎಕರೆಯಲ್ಲಿ ಒಂದು ಸೆಟ್ ಅನ್ನ ಹಾಕ್ತಾರೆ. 50 ಎಕರೆಯಲ್ಲಿ ಸೆಟ್ ಹಾಕಿ ನೂರಾರು ಮಕ್ಕಳು, ನೂರಾರು ತಂತ್ರಜ್ಞರು, ನೂರಾರು ಕಲಾವಿದರು ಅಷ್ಟು ದೊಡ್ಡ ಪ್ರೊಡಕ್ಷನ್‌ನ ಹ್ಯಾಂಡಲ್ ಮಾಡ್ತಾರೆ. 10 ಕೋಟಿ ರೂಪಾಯಿಯನ್ನ ಅವತ್ತಿಗೆ ಖರ್ಚು ಮಾಡಿ. ಸೊ, ಅದು ಸೋತಿರ್ಬೋದು ಅವತ್ತಿಗೆ. ಆದ್ರೆ ಇವತ್ತು ಮತ್ತೆ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಈ ಒಂದು ಅಭಿಯಾನದ ಮೂಲಕ ಹುಟ್ಕೊಂಡಿದೆ. ಶಾಂತಿ ಕ್ರಾಂತಿ ಸಿನಿಮಾ ಏನಾದ್ರೂ ಅಂದುಕೊಂಡಂಗೆ ಒಂದು ಹೊಸ ರೂಪದಲ್ಲಿ ಅಂದ್ರೆ ರೀಲ್‌ನ ಕನ್ವರ್ಷನ್ ಮಾಡಿ ಇವತ್ತಿನ ಪ್ಯಾಟರ್ನ್‌ಗೆ ಅದನ್ನ ತಂದು ಒಂದು ಪಬ್ಲಿಸಿಟಿ ಮಾಡಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದ್ರೆ ಡೆಫಿನೈಟ್ಲಿ ಅವತ್ತಿಗೆ ರವಿಚಂದ್ರನ್ ಅವ್ರು ಏನ್ ಕನ್ಸ್ ಕಂಡಿದ್ರೋ
ಅವತ್ತಿಗೆ ಅವರು ಏನು ಈ ಸಿನಿಮಾ ಬಿಸ್ನೆಸ್ ಮಾಡಬಹುದು ಅಂತ ನಿರೀಕ್ಷಿಸಿದ್ರೋ ಅದು ಇವತ್ತು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ಭರವಸೆ ಈ ಒಂದು ಅಭಿಯಾನ ನೋಡಿದ್ರೆ ಅನ್ನಿಸ್ತಾ ಇದೆ. ಆದ್ರೆ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳು, ಹಿಂದಿಯಲ್ಲಿ 4 ಭಾಷೆಯಲ್ಲೂ ಈ ಸಿನಿಮಾ ರಿಲೀಸ್ ಆಗ್ಬೇಕು. ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಅದಕ್ಕೊಂದು ಇಂಬು ಕೊಡೋ ತರ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರು ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಆ ಆಸೆ ಇದೆ. ನಮ್ಮ ಅಣ್ಣನಿಗೂ ಆಸೆ ಇದೆ. ಸೊ ಅದನ್ನ ರಿಲೀಸ್ ಮಾಡುವಂತ ಪ್ರಯತ್ನದಲ್ಲಿ ಇದೀವಿ ಅಂತ. ಸೊ ಅದು ಆದಷ್ಟು ಬೇಗ ಆಗ್ಲಿ. ಸಾಧ್ಯ ಆದ್ರೆ ಸೆಪ್ಟೆಂಬರ್ 23ಕ್ಕೆ 35 ವರ್ಷಗಳನ್ನ ಪೂರೈಸ್ತಾರಂತ ಹೊತ್ತಿಗೆ ಈ ಸಿನಿಮಾ ಬರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಕನ್ನಡದ, ಭಾರತದ ಯಾವಾಗ್ಲೂ ಹೇಳುವಂತಹ ಕನ್ನಡಿಗರ ಹೆಮ್ಮೆಯ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಶಾಂತಿ ಕ್ರಾಂತಿ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಸೊ ಈ ಅಭಿಯಾನ ಕನ್ನಡ ಪಿಕ್ಚರ್ ಕೂಡ ಮುಂದುವರಿಸುತ್ತೆ. ಶಾಂತಿ ಕ್ರಾಂತಿಯ ಬಗ್ಗೆ ಏನೆಲ್ಲ ವಿಶೇಷ ವಿಚಾರಗಳು ಸಿಗುತ್ತೋ ಅದನ್ನ ಎಲ್ಲವನ್ನೂ ನಿಮ್ ಮುಂದೆ ಇಡುವಂತ ಪ್ರಯತ್ನ ನಾನು ಸತತವಾಗಿ ಮಾಡ್ತೀನಿ. ಸೊ ಇದು ಕ್ರೇಜಿ ಸ್ಟಾರ್ ಇನ್ನೊಂದ್ಸಲ ಹ್ಯಾಟ್ಸ್ ಆಫ್ ಅಂಡ್ ವಿ ಲವ್ ಯು ಕ್ರೇಜಿ ಸ್ಟಾರ್. ಅಂಡ್ ನಿಮ್ಮ ಕ್ರಾಫ್ಟ್ಗಳು, ನಿಮ್ಮ ಕೆಲಸಗಳಿಗೆ ಯಾವತ್ತೂ ಕೂಡ ಬೆಲೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ಮ ಎನರ್ಜಿ, ನಿಮ್ಮ ಉತ್ಸಾಹ ಇನ್ನೂ ಹೆಚ್ಚಾಗ್ಲಿ. ಇನ್ನೊಂದಷ್ಟು ಅಡ್ವಾನ್ಸ್ಡ್ ಕಂಟೆಂಟ್‌ಗಳು ನಿಮ್ಮಿಂದ ಆಗ್ಲಿ. ಅದನ್ನ ಕಾಯ್ತಾ ಇದೀವಿ. ನೀವು ಆದಷ್ಟು ಬೇಗ ಆ ತರದೊಂದು ಕೊಡ್ತೀರಾ ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ. ಆ ಪ್ರಾಸೆಸ್ ಅಲ್ಲಿ ಇದೀರಾ ಅಂತ ಗೊತ್ತು. ಆದಷ್ಟು ಬೇಗ ಅದಾಗ್ಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ.